ಒಂದು ಗತಿ ಹೇಳ್ತಾರೆ. ಶಿವಾಜಿ ಮಹಾರಾಜ್ ದಾರ್ಯಾಗ ಅವನ ಶಿಷ್ಯರೆಲ್ಲ ನಡೆದಿದ್ರು. ರಾಮದಾಸ್ ಮಹಾರಾಜ್ ಅವನ ಶಿಷ್ಯರೆಲ್ಲ ನಡೆದಿರಂತ. ಆ ಶಿಷ್ಯರೆಲ್ಲ ಸಿಕ್ಕಿ ತಿಂತೇವಿ ಗುರುಗಳೇ, ಬೇಡಪ್ಪ ಬೇಡ, ಒಂದು ತಿಂತೇವ್ರಿ, ಕೇಳ್ತೀನಿ ಅಂತ. ಅವ ಮಾಲಕ್ ನೋಡ್ರು ಇದ್ದಿಲ್ಲ, ಹಂಗೆ ತಗೊಂಡ್ರು ಸುಟ್ಟು ತಿಂದು. ಅವ ಬಂದ ಮಾಲಕ ಆ ರಾಮದಾಸ್ ಮಹಾರಾಜ್ ಚರ್ಕ ತಗೊಂಡು ಹೊಡೆದು ಹೇಳದೆ ಕಡೆ ಸಿಕ್ಕಿ ತಿಂತೇನೆ ಅಂತೇಳಿ. ಅವ ಶಿವಾಜಿ ಮಹಾರಾಜನಿಂದ ಹೋದ್ನಂತ. ಹೋದಾಗ ಎಣ್ಣೆ ಹಚ್ಚಿ ಸ್ನಾನ ಮಾಡಿದ್ರು ಗುರುಗಳು, ಎಣ್ಣೆ ಹಚ್ಚಲತ್ತಿರಂತ ಗುರುಗಳಿಗೆ. ಇವೆಲ್ಲ ಸಂಜೆಗಳು ಹೆಂಗ ಅಂತ ಕೇಳಿದ್ರು. ಏನಿಲ್ಲ ಹಂಗೆ ಆಗ್ಯದ, ಸ್ವಲ್ಪ ಇದು ಆಗ್ಯದ ಅಂತ ಹೇಳಿಲ್ಲವ. ಅದ್ರ ಸಣ್ಣ ಶಿಷ್ಯರು ಹೊರಗೆ ಬಾಯ ಒಬ್ಬ ಇದೇ ಇರ್ತಾನೆ. ನಾವು ಎಲ್ಲ ಚಲೋ ಇದ್ದು ಒಬ್ಬರಿಗೂ ಹೊರಗೆ ಬಾಯಿದವ್ರು ಇರ್ತಾರೆ. ಅವ ಹೇಳ್ಬೇಡ್ರಿ, ಹಿಂಗೆ ಆಗ್ಯದ, ಒಬ್ಬ ಕುಲಕರ್ಣಿ ಹಿಂಗೆಲ್ಲ ಹೊಡೆದಂಗೆ ಗುರುಗಳಿಗೆ ನಾವೆಲ್ಲ ಸೀಟ್ನಿ ತಿಂದಿದ್ದೆವು. ಅವಾಗ ಅವನಿಗೆ ಕಳಿಸ್ದ ಶಿವಾಜಿ ಮಹಾರಾಜ್, ಕಳಿಸಿ ಕೂಡಿದ್ರು. ಅವನಿಗೆಲ್ಲ ಸಭೆ ನಡೆದಿತ್ತು. ಅವಾಗ ಶಿವಾಜಿ ಮಹಾರಾಜ್ ಗುರುಗಳು ಅನ್ನೋ ಅವನಿಗೆ ಗೊತ್ತೇ ಇದ್ದಿಲ್ಲ. ಅವಾಗ ನಿನಗೇನು ಶಿಕ್ಷೆ ಕೊಡಬೇಕು ಹೇಳಿ ಗುರುಗಳೇ ಅಂತ ಹೇಳಿ, ನೀವು ಏನು ಶಿಕ್ಷೆ ಕೊಡೋದು ಶಿಕ್ಷೆ ಕೊಡ್ತೀನಿ. ಅವಾಗ ಇಲ್ಲಂದ್ರೆ ನಾನೇ ಕೊಡ್ತೀನಿ ಅಂತ ಅವನಿಗೆ ಅವರೇ ರಾಜರೇ ಶಿಕ್ಷೆ ಮಾಡುತ್ತೆ. ಇಲ್ಲ, ಅವಾಗ ಹುಡುಗ ನಾ ಶಿಕ್ಷೆ ಬಡಿತೀನಿ, ನೀವು ಅದು ಓದಿ ಹೇಳಿ ಅವನಿಗೆ. ಅವ ಶಿಷ್ಯ ಗುರುಗಳು ಜಡ್ಜ್ಮೆಂಟ್ ಬರೆದು ಶಿವಾಜಿ ಮಹಾರಾಜ ಕೈಯಾಗ ಕೊಟ್ಟರು. ಆವಾಗ ಅವ್ರು ಹೇಳಿದ್ರು, ಈ ಕುಲಕರ್ಣಿ ಹೊಲದಲ್ಲಿ ಹೇಳಾರ್ದೆ ಕೇಳಾರ್ದೆ ಸೀಟಿ ತಿಂದಿನ ತಪ್ಪು ನಮ್ಮ ಶಿಷ್ಯರದು ನಮ್ದು. ಅದಕ್ಕೆ ಇವನಿಗೆ ಒಂದು 5 ಎಕರೆ ಹೊಲ ರಾಜರ ಅವನಿಗೆ ಬಹುಮಾನ ಕೊಡಬೇಕು.